ಇವ ಹೇಳುವ ಅಲ್ಲ, ಇಲ್ಲೇ ಗುಡಿ ಕಟ್ಟಿ ಮ್ಯಾಗ ಕುತ್ಕೊಂಡು ಎಷ್ಟೊತ್ತಾತ್ ನಾವು. ಮುಂದೆ ಏನು ಮಾಡೋದು, ಏನು ಮಾಡೋದು, ಏನು ಬಿಡೋದು ಒಂದು ತಿಳಿವಲ್ತು ನೋಡೋದೀಪ ನನಗೆ. ಸಿಟ್ನ್ಯಾಗೇನ ಬೈದಾಡಿ ಸಿಟ್ನ್ಯಾಗ ಮನೆ ಬಿಟ್ಟು ಹೊರಗೆ ಬಂದುಬಿಟ್ಟೆ. ಎಲ್ಲಿ ಹೋಗಲಿ ಏನು ಮಾಡಲಿ ಅನ್ನೋದು ಒಂದು ದಿಕ್ಕು ತೋಚವಲ್ತು. ಅದಕ್ಕೆ ಸುಮ್ಮನೆ ಬಂದು ಗುಡಿ ಕಟ್ಟಿ ಮ್ಯಾಗ ಕುಂತ ನೋಡುವ. ಮುಂದೆ ಏನು ಮಾಡ್ಬೇಕು ಏನು ಬಿಡ್ಬೇಕು ಒಂದೊಂದು ತಿಳಿವಲ್ತು ನನಗೆ. ಯವ್ವ ಮತ್ತೀಗ ಏನು ಮಾಡೋದು ಬೇ? ಈಗಾರ ದಿನ ಐತಿ, ಇಡೀ ದಿನ ಬೆಳಕೈತಿ, ಇಡೀ ದಿನ ಇಲ್ಲೇ ಕುಂದಿರ್ಬೋದೇನ. ರಾತ್ರಿಗೆ ಏನು ಮಾಡೋದು ಬೇವ? ಅದು ತಿಳಿವಲ್ತ ನನ್ನ ಮಗಳ ನನ್ಗೆ. ಏನು ಮಾಡೋದು ಯವ್ವ, ಏನು ಮಾಡೋದು? ದೇವ್ರ ದಾರಿ ತೋರಿಸ್ಬೇಕೀಗ. ಯವ್ವ ನಿಮ್ಮ ತವ್ರ ಮನೆಗೆ ಹೋದ್ರ ಅಲ್ಲಿ ಮಾವ ಅವ್ರು ಎಲ್ಲರೂ ಇರ್ತಾರ, ಅಲ್ಲಿರ್ಬೋದು ನಾವು ಆರಾಮಾಗಿ. ಯವ್ವ ಅದೇನು ಅಂತಾರಲ್ಲ ಯವ್ವ, ಗಾದಿ ಮಾತು ಸುಳ್ಳಲ್ಲ. ಅಣ್ಣ ನಮ್ಮನಾದ್ರೆ ಅತ್ತಿಗೆ ನಮ್ಮ ಕಾಕಾಳನ. ಹಂಗೈತಲ್ಲಿ ಬಾಳೆ. ನಮ್ಮ ಅತ್ತಿಗೆ ನನ್ನ ನಿಂತನಳ್ಳಿಗೆ ಸೇರೋದಿಲ್ಲ. ನಮ್ಮ ಅಣ್ಣೇನ ಚಲೋನ ಅದಾನ, ಆದ್ರೆ ಏನು ಮಾಡ್ಬೇಕು? ಅವನದು ಸಂಸಾರ ಐತಲ್ಲ, ಅವನಿಗೂ ಹೆಂಡತಿ ಮಕ್ಕಳು. ಮತ್ತು ಅದಕ್ಕಾಗಿನ ಹೆಂಡತಿ ಬೇಕು ಮಕ್ಕಳು ಬೇಕು ಅಂದ ಅವನು ಹೆಂಡತಿ ಮಾತು ಕೇಳ್ತಾನ. ತಂಗಿ ಮಾತು ಕೇಳಾಕ ತಂಗಿ ಎಷ್ಟು ತಿಂದಕ್ಕೆವ? ಏನೋ ನಾವೇನೋ 2 ದಿನ ಹೋದೇವೇನೋ ಮತ್ತು 3ನೇ ದಿನಕ್ಕೆ ಬಂದೇವೇನೋ. ಅವಾಗೆಲ್ಲ ಅವನು ಕರೆದು ನಮ್ಗೆ ಇದು ಮಾಡೋ ಹೊತ್ನ್ಯಾಗ ನಿಮ್ಮಪ್ಪ ಕಳಿಸ್ಲಿಲ್ಲ. ಅಲ್ಲಿಗೆ ಯಾಕೆ ಹೊಕ್ಕಿದಿ, ಅವನಾರ ಏನು ಹೊರ್ಸ್ ಕಳ್ಸವ್ ನಿನಗೆ, ಹಂಗೆ ಹಿಂಗೆ ಅಂದು ಅಲ್ಲಿಗೆ ಕಳಿಸ್ಲಿಲ್ಲ. ಮತ್ತು ಅವರು ಈಕಿಗೆ ಸೊಕ್ಕ ಭಾಳ ಐತ್ಲಿ, ಈಕಿ ಬರೋದೇ ಇಲ್ಲ 2 ಸರಿ ಕರೆದ್ರು ಅಂತಂದು ಅವರು ಕರೆಯೋದು ಬಿಟ್ಬಿಟ್ರೆ ಈಗ ಯಾ ಮಕ್ಕ ಇಟ್ಕೊಂಡು ಹೋಗ್ಲಿ ಅಲ್ಲಿ. ಅದ್ರಾಗೂ ನಾ ಹಿಂಗೆಲ್ಲ ಮಾಡ್ಕೊಂಡು ಮನೆ ಬಿಟ್ಟು ಬಂದನಿ ಅಂದ್ಬಿಟ್ರೆ ನಮ್ಮತ್ತಿಗೆಮ್ಮ ಇನ್ನೂ ಉರ್ಸ್ಕೊಂಡು ತಿಂತಾಳೆ. ನಾನು ಬೇಡ ಯವ್ವ ಬೇಡ, ಕೆಟ್ಟು ತವ್ರು ಸೇರಬಾರ್ದು ಯವ್ವ, ಕೆಟ್ಟ ತವ್ರು ಸೇರಬಾರ್ದು. ನಾ ಏನು ತಪ್ಪು ಮಾಡಿಲ್ಲ ಬಿಡು, ಆದರೂ ಗಂಡನ ಜೊತೆ ಜಗಳ ಮಾಡ್ಕೊಂಡು ಬಂದವಿ ಅಂದ್ರೆ ಅದಕ್ಕೆ ಮರ್ಯಾದೆ ಇರಂಗಿಲ್ಲ ಯವ್ವ, ಮರ್ಯಾದೆ ಇರಂಗಿಲ್ಲ. ಅವನು ದುಡೇನು ಒಬ್ಬನ, 3 ಮಕ್ಕಳು ಹೆಂಡತಿ ಎಲ್ಲರೂ. ಅದ್ರಾಗ ನಾವು ಹೋಗಿ ಒಜ್ಜಾಗದು ಬೇಡವ, ಬೇಡ. ಮತ್ತು ಅತ್ತಿ ಮಾವ ಅಂದ್ರೆ ಅಪ್ಪನ ಸಂಬಂಧ, ಅಪ್ಪನ ಕಡೆ ಸಂಬಂಧ ಅವ್ರ ಮನೆಗಳಿಗೆ ಹೋಗ್ಬೋದಲ್ಲ. 2 ಅತ್ತಿಯರು ಅದಾರ, ಮತ್ತು ಅಲ್ಲೆಲ್ಲ ಹೋಗ್ಬೋದಲ್ಲ, ಅಲ್ಲಿ ಹೋಗೋಣ. ಅಯ್ಯೋ ನನ್ನ ಮಗಳ, ಯಾ ಅತ್ತಿ ಯಾ ಸಂಬಂಧ ಯವ್ವ, ಎಲ್ಲ ಸಂಬಂಧ ಹಚ್ಚಿಗಿದ್ದ ಗಟ್ಟ ಎಲ್ಲ ಸಂಬಂಧ. ನಾವು ತೊಂದರೆ ಆಗದೇವಿ ಅಂದ್ರೆ ಯಾ ಸಂಬಂಧನೂ ಮುಂದಕ್ಕೆ ಬರಂಗಿಲ್ಲ. ಅವರು ಇದಕ್ಕಾಗಿನ ಕಾಯಕತ್ತಾರ. ನಾ ಇವ್ರ ಜೋಡಿ ಜಗಳ ಮಾಡ್ಕೊಂಡು ನನ್ನ ಸಂಸಾರ ಹರಿಲಿ ಅನ್ನೋದ ಅವ್ರು ಕಾಯಕತ್ತಾರ, ಅದನ್ನ ದಾರಿ ನೋಡಕತ್ತಾರ. ಈಗ ನಾನು ಅದನ್ನ ಹೇಳ್ಕೊಂಡು ಹೋಗ್ಬಿಟ್ಟೆ ಅಂದ್ರೆ ಖುಷಿಲಿ ಹಾಲು ಕುಡಿದು ಕುಣಿತಾರ ಅವ್ರು. ಅಲ್ಲಿ ಹೋಗಿ ಬೀಳದ ಅದು ಅವ್ರ ಮನೆಗಳಿಗೆ. ನಾನು ಜಗಳ ಮಾಡ್ಕೊಂಡು ಸಾಧ್ಯನೇ ಇಲ್ಲ. ನೀವು ಮತ್ತೇರು ಮೊದ್ಲು ನನ್ನ ಕಂಡ್ರೆ ಹಂಗೆ ಉರ್ದುರ್ದು ಬೀಳ್ತಾರ. ಯಾವಾಗ ನಮ್ಮ ಅಣ್ಣನ್ನು ಇನ್ನು ಬ್ಯಾರೆ ಮಾಡೇವಿ ಅಂತನ ಕಾಯ್ತಿದ್ರು ಅವರು. ಈಗ ಅವ್ರಿಗೆ ಇನ್ನೂ ಹುಗ್ಗಿ ಹೋಳಿಗೆ ಉಂಡಂಗೆ ಆಕತಿ. ಬೇಡ ಯವ್ವ ಬೇಡ, ಮರೇ ಬೇಡ. ಇಲ್ಲೇ ಬೀದ್ಯಾಗ ಬಿದ್ದು ಸಾಯ್ತೇನೆ ಹೊರತು ಅವ್ರ ಮನೆಗಳಿಗೆ ಮಾತ್ರ ಕಾಲಿಡಂಗಿಲ್ಲ ಬಿಡು. ಇವತ್ತು ನಿನ್ನ ಪರಿಸ್ಥಿತಿ ಹಿಂಗಾಗಾಕ ಕಾರಣನ ಅವರು. ಯಾಕೆ ಹೇಳು? ಹೆಣ್ಮಕ್ಳನ್ನ ಸಾಲಿಗೆ ಕಳಿಸ್ಬಾರ್ದು ಅಣ್ಣ, ಭಾಳ ಸಾಲಿ ಕಲಿಸ್ಬಾರ್ದು, ಕಾಲೇಜಿಗೆ ಕಳಿಸ್ಬಾರ್ದು, ಅಲ್ಲಿ ಕಳಿಸ್ಬಾರ್ದು, ಇಲ್ಲಿ ಕಳಿಸ್ಬಾರ್ದು. ಕಾಲೇಜಿಗೆ ಕಳ್ಸಿದ್ರ ಓಡೋಕ್ಕಾರ, ಯಾವನಾರ ಕಟ್ಕೊಂಡು ಓಡೋಕ್ಕಾರ ಅಂತಂದು ಹೇಳಿ 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 ತಲೆಯಾಗ ತುಂಬೆ ನಿಮ್ಮಪ್ಪ ಇವತ್ತು ಹಿಂಗೆ ಮಾಡಾಕತ್ತಿರೋದು. ಅಂಥವ್ರ ಮನೆಗೆ ನಾ ಹೋಗ್ಬೇಕ ಇಲ್ಲವ ಯವ್ವ? ಅದು ನೀನು ಕರ್ಕೊಂಡು ಇಲ್ಲಿ ಬಿಡು, ಸದ್ದಿಲ್ಲದ ಮಾತು ಯವ್ವ. ಮತ್ತೆ ಏನು ಮಾಡೋದು ಬೇ? ಮತ್ತೆ ಎಲ್ಲಿ ಹೋಗೋಣ ನಾವು? ಯಾವ್ದಾರ ಬಾಡಿಗೆ ಮನೀರ ಮಾಡೋಣ ಅಂದ್ರೆ ಕೈಯಾಗ ₹1 ಇಲ್ಲ, ಏನೂ ತಗೊಳ್ಳಿಲ್ಲ. ಹಂಗೆ ಬಂದ್ಬಿಟ್ಟೆ. ಕೈಯಾಗಿನ ಮೊಬೈಲ್ ಫೋನ್ ಸತಿ ತಗೊಳ್ಳಿಲ್ಲ ನೋಡು, ಇಟ್ಟದ್ದು ಅಲ್ಲೇ ಟೇಬಲ್ ಮೇಲೆ ಹಂಗೆ ಐತಿ. ಸಿಟ್ನ್ಯಾಗ ಹಂಗೆ ಸರ ಬಂದುಬಿಟ್ಟೆ. ₹1 ರೊಕ್ಕ ಸತಿ ತಗೊಳ್ಳಿಲ್ಲ. ಮೈ ಮ್ಯಾಗ ನೋಡಿದ್ರೆ 1 ಅಣೆ ಬಂಗಾರನೂ ಇಲ್ಲ. ಈ ತಾಳಿ ಒಂದು ಬಿಟ್ರೆ ಏನೇನಿಲ್ಲ ನನಗೂ. ಏನು ಮಾಡಲಿ, ತಾಳಿ ಅಂತೂ ಮಾರೋಕ್ಕಾಗೋದಿಲ್ಲ. ಅದ್ರಾಗಾರ ಏಟೈತಿ ಬಿಡು, ಏನು ಚೈನಲ್ಲ ಏನಲ್ಲ, ಕರಿಮಣಿ ತಾಳಿ ಆಟ ಬಂಗಾರದು. ಅವನರ ಮಾರಿ ಅದಕ್ಕೂ ಸಾಲದು ಇಲ್ಲ. ಮನಿ ಅಡ್ವಾನ್ಸ್ ಈಗ ಕೇಳಕ್ಕೆ ಹೋದ್ರೆ ಸಿಕ್ಕಾಪಟ್ಟೆ ಐತಿ.
ಏನು ಮಾಡೋದು ವಿಚಾರ ಮಾಡಾಕತ್ತೇನಿ. ಒಂದು ಸ್ವಲ್ಪ ಸಮಾಧಾನದಲ್ಲೇ ಕುಂದ್ರ ಬೇವ, ನೋಡೋಣ ವಿಚಾರ ಮಾಡೋಣ ಏನು ಮಾಡೋದಂತಂದು. ಯವ್ವ ಒಂದು ಮಾತು ಹೇಳ್ಯ. ಹೇಳುವ ಯವ್ವ. ಏನಂದ್ರೆ ಮತ್ತು ಸೀದಾ ಮನೆಗೆ ಹೋಗಿ ಅಪ್ಪನ ಕಾಲು ಹಿಡ್ಕೊಂಡು ತಪ್ಪಾತು ಅಂತಂದು ಕೇಳ್ಕೊಂಡು ಮನೆ ಒಳಗೆ ಸೇರ್ಕೊಂಡು ನಡಿಬೇ ಹಂಗಂತೀಯ. ಹೋಗ್ಬೋದೇನ, ಹೋದ್ರೇನು ತಪ್ಪಲ್ಲ. ಆದರೆ ನಿಮ್ಮಪ್ಪಾಗ ನಿಮ್ಮ ಅಣ್ಣಗೆ ಇರೋ ಸೊಕ್ಕ ಮುರಿಯಂಗಿಲ್ಲಲ್ಲ ಅಂತ ಅಷ್ಟ. ನೀ ಏನೂ ಅಲ್ಲ ಅಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರಲ್ಲ. ಮನ್ಯಾಗ ಅಷ್ಟು ಕಷ್ಟಪಟ್ಟು ದುಡುದು ಮಂತ್ಯಾನ ಅಂತಂದು ಎಷ್ಟು ವರ್ಷ ಆ ಮನೆಗೆ ಜೀವನ ಗಂಧ ತಿದಂಗೆ ನೀ ಏನೂ ಅಲ್ಲ ಅಲ್ಲ, ನೀ ಏನೂ ಮಾಡೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರಲ್ಲ, ಅದು ಬೇಜಾರಾಗತ್ತೈತೆ ಅಷ್ಟ. ಅದ್ರಾಗ ಪುಕಡೆ ಪುಕಡೆ ಅವ್ರ ಪುಕಡೆ ನಾ ಹಡ್ದವ, ನಾ ಹಡ್ದು ನಾ ತೊಳಸಿ ನಾ ಬೆಳೆಸಿ ಇಷ್ಟು ದೊಡ್ಡನಾಗ್ಯಾನ, ನನಗೆ ಹೆಂಗ್ ಬೇಕು ಹಂಗೆ ಮಾತಾಡ್ತಾನ. ಅವನಿಗಾರ ಎಷ್ಟು ಲೂಸ್ ಸಿಕ್ಕಿರ್ಬೇಕ, ಮತ್ತು ನನಗೆ ಹಡದ ತಾಯಿಗೆ ನಮ್ನಿ ಮಾತಾಡ್ತಾನ ಅಂದ್ರೆ ಎಷ್ಟರ ಲೂಸ್ ಸಿಕ್ಕಿರ್ಬೇಕು ಅವನಿಗೆ. ಅವನಿಗೆ ಆಗ್ಬೇಕು, ಅವನಿಗೆ ಬಿಗಿ ಆಗ್ಬೇಕು ಅವನಿಗೆ. ಅದ್ರ ಸಲುವಾಗಿ ಮಳ್ಳಿ ಎಲ್ಲರಿಗೂ 500 ರೂಪಾಯಿ 600 ರೂಪಾಯಿ ಕೊಡ್ತಾಳ, ನಮ್ಗೆ ಬರೀ 300 ರೂಪಾಯಿ 400 ರೂಪಾಯಿ ಅಂತಾಳ ನೋಡ. ಹಳಬ್ರು ಅಂತಂದು ಪಗಾರ ಕಮ್ಮಿ ಅಂತೆ, ಹೊಸಬ್ರಿಗೆ ಆದ್ರೆ ಪಗಾರ ಜಾಸ್ತಿ ಅಂತೆ. ಅಂದ್ರೆ ಹರೇದರಿಗೆ ಪಗಾರ ಜಾಸ್ತಿ ಕೊಡ್ತಾನೆ, ನಿಮಗೆ ಕಮ್ಮಿ ಕೊಡ್ತಾನೆ ಅಂತ ಆಕೆ. ಯಾಕ ಅವ್ರಟ್ಟ ಪುಕಣಿಯರು ಕೆಲಸ ಮಾಡ್ತಿದ್ದಾರೇನು, ನಾವು ಮಾಡ್ತಿರಕ್ಕಲ್ಲ. ನಾವು ಎಷ್ಟು ವರ್ಷ ಆತಿ ಇವ್ರು ಹೊಲ್ದಾಗ ದುಡಿಯಾಕತ್ತ. ಈಕಿಗೆ ಅಷ್ಟು ಬುದ್ಧಿ ಬೇಡ, ನಮಗಿನ್ನೂ ಜಾಸ್ತಿ ಕೊಡ್ಬೇಕು, ಈಕಿ ಅವ್ರಿಗೆ ಕಮ್ಮಿ ಕೊಡ್ಬೇಕು ಹೊಸದಾಗಿ ಬಂದವರಿಗೆ. ಯಾಕೆ ಹೆಚ್ಚು ಕಮ್ಮಿ ಎಲ್ಲರೂ ದುಡಿಯೋದಷ್ಟೇ. ಎಲ್ಲರಿಗೂ ಸಹ ಕೊಟ್ಟು ಬಿಡ್ಲಿ. ಅಯ್ಯ ಅದು ಹಂಗಲ್ ತಗರ ಅನ್ಪುಣವ, ಅದು ಲೆಕ್ಕನೇ ಬೇರೆ ಐತದ. ಅಂದ್ರೆ ಇವಕಿಗೆ ಎಲ್ಲಿ ಕೆಲಸ ಇಲ್ಲ, ಬರಬೇಕು. ನಮ್ಮ ಹೊಲಕ್ಕೆ ಬರ್ಲಿಲ್ಲ ಅಂದ್ರೆ ಇವ್ರು ನಡೆಯೋದಿಲ್ಲ, ಅಂದ್ರೆ ಕೂಲಿಗೆ ಬರ್ಲಿಲ್ಲ ಅಂದ್ರೆ ಇವ್ರದ್ದು ನಡೆಯೋಲ್ಲ. ಬರಬೇಕು ಅಂದ್ರೆ ನಾ ಎಷ್ಟು ಕೊಟ್ಟರು ಈಕಿ ಬರ್ತಾಳ ಅನ್ನೋ ಲೆಕ್ಕಕ್ಕೆ ಮಾತಾಡಕತ್ತಿದ್ದಕ್ಕೆ. ಆಕಿ ಮಾತಾಡೋದೇ ನನಗೇನು ಅರ್ಥ ಆಗೋದಿಲ್ಲನ. ಅಲ್ಲಿ ನಾವು ಅವ್ರ ಎಷ್ಟು ಕೆಲಸ ಮಾಡ್ತೇವೆ, ನಾವು ಅಟ್ಟ ಮಾಡಂಗಿಲ್ಲ. ಇನ್ನು ನಾವು ದೌಡ್ ಮಾಡ್ಕೊಂಡು ಹೋಗ್ತೇವ. ಏನು ಕೇಳ್ತಿ ಬಾಂಕಿ ಲೆಕ್ಕನ ಇಲ್ಲವ, ನಾ ಹೋಗೋದಿಲ್ಲ ಬಿಡು. 200 ರೂಪಾಯಿ ನುಕ್ಸಾನೆ ಯಾರು ಹೋದಾರು ಹಂಗ. ಈಗ ಒಂದ್ಸರಿ ಹೋಗ್ಬಿಟ್ರೆ ಇನ್ನೊಂದ್ಸರಿ ಅದ ಸಡ್ಲು ಸಿಗ್ತತಿಕಿಗೆ, ಇನ್ನೊಂದ್ಸರಿನೂ ಹಂಗ ಮಾಡ್ತಾಳ. ಇನ್ನೇನು ಎಲ್ಲಾರು ನಮ್ಮನ್ನ ಹಂಗ ದುಡಿಸ್ಕೊಳಕತ್ತಿರ್ತಾರವ. ಬೇಡವಾ ಬೇಡ, ಇವ್ರೇನು ಬಿಟ್ರೆ ಪುಷಟ್ಟಿನೂ ದುಡಿಸ್ಕೊಂಡು ಕಳಿಸ್ತಾರ. ಆಗೋದಿಲ್ಲ ಬಿಡು. ಎಲ್ಲರಿಗೂ ಎಷ್ಟು ಪಗಾರ ಕೊಡ್ತಾವ ಅಷ್ಟು ಪಗಾರ ಕೊಟ್ರನ್ನ ಹೋಗೋದು, ಇಲ್ಲ ಅಂದ್ರೆ ಹೋಗೋದಿಲ್ಲ. ನಾವು ಕೂಲಿಯರು ಹೋಗ್ಲಿಲ್ಲ ಅಂದ್ರೆ ಇವ್ರದ್ದು ನಡೆಯಂಗಿಲ್ಲ. ಮತ್ತು ಮ್ಯಾಲೆ ರುಬಾಬ್ಗಿರಿ ತೋರಿಸ್ತಾರೆ, ರುಬಾಬ್ಗಿರಿನ. ಅಯ್ಯ ಅನ್ಬಿಡುವ, ಅಲ್ಲಿ ನೋಡಲ್ಲಿ ಮೀನಾಕ್ಷಿ ಗುಡಿ ಕಟ್ಟಿ ಮ್ಯಾಗ ಹುಡುಗಿನ ಕರ್ಕೊಂಡು ಕುಂತಾಳ. ಇಲ್ಲ ಕುಂತಾಳ ಈಕಿ, ಹೌದಲ್ಲ ಅಲ್ಲಿ ಗುಡಿಗೆ ಬಂದಾರನ ತಗ. ಆಕಾರ ನೋಡೋರ್ದು ಗುಡಿಗೆ ಬಂದಾರಂಗ ಐತಿ. ಅಲ್ಲಿ ನೋಡಲ್ಲಿ ಕ್ಯಾ ನಮ್ನಿ ಕಾಣಕತ್ತಾಳ, ಮಕ ಸಪ್ಪಕ್ಕಿಂತ ಕುಂತಾರ. ಯವ್ವ ಹೌದಲ್ಲಲ್ಲಿ, ನಡಿ ನೋಡೋಣ ಏನ. ಯಾಕಲೇ ಮೀನಾಕ್ಷಿ ಇಲ್ಲಿ ಕುಂತಿ? ಏನಿಲ್ಲ ಬಿಡೆಯವ, ಹಂಗ ಕುಂತೀವಿ. ನೀನು ನೋಡಿದ್ರೆ ಹಂಗ ಕುಂತಂಗೆ ಕಾಣಂಗಿಲ್ಲ. ಯಾಕ ಏನ ಬ್ಯಾರನ ಅನ್ನಿಸಾಕತ್ತೈತಿ ನನಗೆ. ಏನು ಅನ್ನೋದು ಬಾಯಿ ಬಿಟ್ಟು ಹೇಳ್ತಿ ಇಲ್ಲ? ಇಲ್ಲವ ಅನ್ಪಡೋ, ಏನಿಲ್ಲ, ಹಂಗ ಗುಡಿಗೆ ಬಂದಿದ್ದೆ, ಕುಂತವಿ. ಒಂದು ಸ್ವಲ್ಪ ಹೊತ್ತು ಕುಂತು ಆಮೇಲೆ ಹೋದ್ರೆ ಚಲೋ ಅನ್ನಿಸ್ತತಿ ಅಂತಂದು ಕುಂತವಿ ಆಟ. ಏನಿಲ್ವ. ಅಯ್ಯ ಮೀನಾಕ್ಷಿ ಮೀನಾಕ್ಷಿ ಸಾಕು ನಾಟಕ ಮಾಡಿದ್ದು. ಏನನ್ನೋದು ಹೇಳು. ನಿನ್ನ ಮಾರಿ ನೋಡಿದ್ರನ ಗೊತ್ತಾಗಕತ್ತತಿ. ಚಟ್ರದಲ್ಲಿ ಬಿಟ್ಕೊಂಡು ಯಾರು ಬರ್ತಿದ್ದಾರ ಗುಡಿಗೆ. ನೆಟ್ಟಗೆ ತಲೆ ಸತಿ ಬಾಚಿಕೊಂಡ್ರಲ್ಲ, ಆ ಹುಡುಗಿನೂ ಹಂಗೆ ಬಂದತಿ. ಏನಾಯ್ತು ಹೇಳು, ಯಾಕ ಎಲ್ಲರೂ ಹೋಗಿದ್ರೇನ? ಓಹೋ, ಈ ನಿನ್ನ ಮಗಳದು ಇದು ಬರೋದಿತ್ತಲ್ಲ, ಏನು ಪೇಲಿಗಿಲ್ಲ ಹೇಳೋಣ, ಅದಕ್ಕೆ ಬೇಸರ ಕುಂತೇನ? ಯವ್ವ ಅದಲ್ಲ ಬಿಡ ಯವ್ವ ಸಮಸ್ಯೆ. ಆಕಿ ಫಸ್ಟ್ ರ್ಯಾಂಕ್ನಾಗ ಪಾಸ್ ಆಗ್ಯಾಳ. ಆಕಿದು ಫೋಟೋ ಪೇಪರ್ನಾಗ ಬಂದತಿ. ಏನ ಫಸ್ಟ್ ರ್ಯಾಂಕ್ನಾಗ ಪಾಸ್ ಆಗ್ಯಾಳ? ಫೋಟೋ ಪೇಪರ್ನಾಗ ಬಂದತ್ಯಾ? ಓ ಬಾ 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 ನೋಡವ. ಹೌದನ್ಲೇ ದೀಪ? ಹ್ಞೂ ದೊಡ್ಡಮ್ಮ ಹೌದು. ನೋಡಿಕೆ ಮನ್ಯಾಗ ಕುತ್ಕೊಂಡು ವರ್ಷ ಪೂರ್ತಿ ಕಾಲೇಜಿಗೆ ಹೋಗಿಲ್ಲ ಏನಿಲ್ಲ, ಸೀದಾ ಹೋಗಿ ಪರೀಕ್ಷೆ ಬರೆದು ಬಂದಾಳ. ಆದರೂ ಫಸ್ಟ್ ರ್ಯಾಂಕು. ಫೋಟೋ ಪೇಪರ್ನಾಗ ಫೋಟೋ. ಹಲ್ಕಟ್ಟು ಬಾಡ್ಯ ನನ್ನ ಮಗ್ಗ ಬಡ್ಕಂಡೆ ಚಂದಂಗೆ ಓದ್ಲಾ ಅಂದ್ರೆ ಕಾಲೇಜಿಗೆ ಪೂರ ವರ್ಷ ಕಾಲೇಜಿಗೆ ಹಿಂಗೆ ದಟ್ಟನ್ ದಾರಂಡಿಟ್ಟು ಗಾಡಿಗೆ ಮತ್ತೊಂದು 4 ಲೀಟ್ರ್ ಪೆಟ್ರೋಲಿಗೆ ಪೈ ರೊಕ್ಕ ಇಸ್ಕೊಂಡು ಎಲ್ಲ ಮಾಡಿ ಬುಕ್ ಅಂತ ಅದಂತ ಇದಂತ ಪ್ಯಾಂಟ್ ಅಂತ ಹಿಂಗೆ ಅಂತ ಹೊಸ 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 ತಗೊಂಡು ಕಾಲೇಜ್ ಅಂತ ತಿರುಗಾಡಿ ಬಾಡ್ಯ ಊರು ಬಾಡ್ಯ 4 ಪೇಪರು ಹೋಗ್ಯಾವ. ಅದು ಹೆಂಗೆ ಓದಿದ್ದಾನು ಅಂತ ನಾನು ಇಕ್ಕಿ ನೋಡು ಮನ್ಯಾಗ ಕುತ್ಕೊಂಡು ಓದಿ ಬಾ ಮಾಡ್ತಾನೆ ತಡಿಯಲ್ಲ. ಭಾಡ್ಯ ಬರ್ತಾನೆ ನಿನಗೆ ಮನೆಗೆ ಕೆರ ತಗೊಂಡು ಹೊಡಿತೀನಿ. ಹಂಗಲ್ಲ ಮತ್ತೆ ಅಲ್ಲೇ ಅಷ್ಟು ಚಲೋ ತಂಗ ಪಾಸಿಗೆಲ್ಲ ಅಂತಿದ್ದಿ, ಮತ್ತೆ ಕಿಲ್ಕೊಂತೀರಿ ಇಬ್ರು. ಹ್ಯಾಕ್
ಯಾಕೆ ಮರಿ ಹಿಕ್ಕೆಂದು ಯವ್ವ ನನ್ನ ಕತಿ ಕೇಳಿದ್ರಿ ಏನಂತೀಯ ಬಿಡ ಯವ್ವ. ಫಸ್ಟ್ ರ್ಯಾಂಕ್ ಬಂದಾಳ, ಮಕ್ಕಳು ಪಾಸ್ ಆಗ್ಯವು, ಫಸ್ಟ್ ರ್ಯಾಂಕ್ ಬಂದವು ಅಂದ್ರೆ ಖುಷಿನ ಖುಷಿ. ಊರಾಗಿನ ಜನ ನೋಡಿ ಹೋಗಲ್ಲಿ ಹೆಂಗೆಂಗ ಖುಷಿ ಪಡ್ತಾರ, ಪೇಡೆ ತರ್ತಾರ, ಊರಿಗೆಲ್ಲ ಹಂಚ್ತಾರ, ಓಣಿ ತುಂಬ ಹಂಚ್ತಾರ, ಖುಷಿ ಪಡ್ತಾರ, ಕುಣಿದಾಡ್ತಾರ ಮಂದಿ ಮನ್ಯಾಗ. ನಮ್ಮ ಮನ್ಯಾಗ ಕದನಕ್ಕವ ಯವ್ವ ಕದನಕ್ಕವ. ನಾನು ನೋಡಿದೆ ಮನೆ ಫೋನ್ಯಾಗ, ಅದು ಯಾವ್ದ ಗಣಮಗ ಮಗಳು ಫೇಲ್ ಆಗ್ಯಾಳಂತ. ಫೇಲ್ ಆದ್ರೂ ಪೇಡೆ ತಗೊಂಬಂದು ಮಗಳಿಗೆ ತಿನ್ನಿಸಿ ಧೈರ್ಯ ಹೇಳಿದ್ನಂತ, ಮುಂದೆ ಪಾಸ್ ಅಕ್ಕಿ ಚೆನ್ನಾಗಿ ಅಂತದ್ದು ನನ್ನ ಮಗಳಿಗೆ ಇಟ್ಟು ನಮ್ನಿ ಪಾಸ್ ಆದ್ರೂ ನನ್ನ ಗಂಡಗೆ ಒಂದು ಚೂರು ಸಮಾಧಾನ ಇಲ್ಲವ, ಸಮಾಧಾನ ಇಲ್ಲ. ಈಗ ಏನಂದವ ಗೊತ್ತಾತನ, ಮತ್ತು ಪೇಪರ್ನಾಗ ಫೋಟೋ ಬಂದತಿ ಅಂದ್ರೆ ಗೊತ್ತಾಗಿರ್ತತಿ. ಏನಂತ ಮಗಳು ಅಷ್ಟು ಚಂದ ಓದ್ಯಾಳ, ಖುಷಿ ಪಡೆದು ಬಿಟ್ಟು ಅವನೇನಂತ ಆಡಿ. ಇಷ್ಟಾತ್ ನೋಡವ ಹಕ್ಕಿಕತ್ತಿ. ಅದಕ್ಕೆ ಸುಮ್ಮನೆ ಬಂದು ಇಲ್ಲೇ ಕುಂತವಿ. ಬರೋಬ್ಬರಿ ಆಗೈತಿ ಹಿಂಗಾಗ್ಬೇಕು. ಇಲ್ಲ ಅಂದ್ರೆ ನಮ್ಮನ್ನೆಲ್ಲ ಹಂಗಸ್ಕಿಂತ ಅಡ್ಡಾಡ್ತಿದ್ಲಿಕ್ಕಿ. ಕಾಲೇಜಿಗೆ ಹೋಗ್ದ ಫಸ್ಟ್ ರ್ಯಾಂಕ್ ಬಂದಾಳ ಮಗಳು ಅಂದು ಎದಿ ಸಿಟ್ಟಿಸ್ಕೊಂಡು ಅಡ್ಡಾಡಕ್ಕಿಗೆ ಈಕೆ ಹಿಂಗಾಗೈತಿ ಅಂದು ಕುತ್ಕೊಂಡಾಳಿಕೆ ಇಲ್ಲೇ. ಹಿಂಗಾಗಲಿ ಎಂತ ಹುಚ್ಚಿದಿ ಅಂತ ನಾನು ಹಂಗೆ ದುಡ್ಡು ಮನೆ ಬಿಟ್ಟು ಬಂದ್ಬಿಡೋದನ. ನೀನು ಹೋಗಿ ಮನೆಗೆ ಹೋಗು. ತಪ್ಪ ಅಂತಂದು ಕಾಲು ಬಿದ್ದು ಮುಂದೆ ಮಾಡಿಕೆ ನಡಿ ಮೆಂತೇನ ಬಂದು ಇಲ್ಲಿ ಕುಂತಾಳಂತ. ಎಷ್ಟು ಶಾಣಕ್ಕಿದೀವ ಅಂತಾನೆ. ಆದರೂ ನಿನಗೆ ಒಂದು ಸ್ವಲ್ಪ ಸೊಕ್ಕ ಬಾಳನ ಬಿಡ ಮೀನಾಕ್ಷಿ. ಇಂಥದ್ರಾಗೆಲ್ಲ ತೋರಿಸ್ಬಾರ್ಲೆ. ಏನೋ ಊರನ್ನ ಹೆಣ್ಮಕ್ಳು ಇದ್ರಿಗೆ ಒಂದು ಸ್ವಲ್ಪ ಮಾತಾಡ್ತೀವ, ಸೊಕ್ಕಿಲ್ಲೇ ನಡಿತೈತಿ. ಆದ್ರೆ ಗಂಡ್ರು ಇದ್ರಿಗೆಲ್ಲ ನಡಿತೈತಿ ಅನ್ಲೇ. ಅನ್ನ ಏನೋ ಅಂತಾರಲ್ಲ, ಬಿದ್ದಾಗ ಆಳಿಗೊಂದು ಕಲ್ಲು ಅಂತಾರಲ್ಲ, ಹಂಗೆ ಈಗ ನಿನ್ನ ಟೈಮ್ ಅನ್ನೋದು ಅನ್ನಿಸ್ಕೊಂತಾನೆ. ಹಂಗಲ್ಲವ ಮತ್ತೆ ತಪ್ಪು ತಿಳ್ಕೊಬೇಡ. ಹಂಗಲ್ಲ ನಾ ಹೇಳಿದ್ದು. ಏನವ ಮನೆ ಬಿಟ್ಟು ಹರಿಯದ ಹುಡುಗಿನ ಕರ್ಕೊಂಡು ಹೊರಗೆ ಬರೋದು ಸರಿ ಅಲ್ಲ ಅಂತ ಹಿಂಗೆ ಹೇಳಾಕ್ತೇನೆ ಅಷ್ಟ, ಮತ್ತೇನಲ್ಲ. ಹೌದ್ಲೇ ಮೀನಾಕ್ಷಿ, ನೀ ಮಾಡಿದ್ದು ತಪ್ಪ. ನೀ ಹೊಡೆದಾಡು ಬೇಡ ಅನ್ನಂಗಿಲ್ಲ. ನಿನ್ನ ಮಗಳ ಸಲುವಾಗಿ ನೀನು ಹೊಡೆದಾಡು. ಆದ್ರೆ ನೀ ಮನ್ಯಾಗಿದ್ದ ಹೊಡೆದಾಡ್ಬೇಕಾಗಿತ್ತು. ಮನ್ಯಾಗಿದ್ದ ನಿನ್ನ ಮಗಳ ಸಲುವಾಗಿ ನೀನು ನಿಲ್ಬೇಕಾಗಿತ್ತು. ಆದ್ರೆ ನೀನು ಆಕಿನ ಕರ್ಕೊಂಡು ಹೊರಗೆ ಬಂದದ್ದು ತಪ್ಪು. ನೀವು ಒಬ್ಬಕ್ಕೆ ಬಂದ್ರೆ ಹೆಂಗ ಬದುಕ್ತಿ ಬಿಡು. ಹರಿದ ಹುಡುಗಿ ಯಾಕೆ ಬೇಕವ? ಕಾಲಮಾನ ಸರಿ ಇಲ್ಲೀಗ. ಗೊತ್ತೈತಿ ನಿನಗೆಲ್ಲ, ನೀನು ತಿಳಿದಕ್ಕಿದ್ದೀವಿ, ನೋಡ್ದಕ್ಕಿದ್ದೀವಿ. ಇಂಥ ಕಾಲಮಾನದಾಗ ಹರಿದ ಹುಡ್ರನ್ನ, ಅದು ಹೆಣ್ಮಕ್ಳನ್ನ ಕರ್ಕೊಂಡು ಹೊರಗೆ ಬೀಳೋದು ಸರಿ ಏನು? ನಡಿ, ಈಗ ಹೆಂಗೂ ಬಂದ ಬಿಟ್ಟಿದ್ದೀ, ಆಗಲಿ ನಡಿ, ನಮ್ಮ ಮನೆಗೆ ಹೋಗ ನಡಿ. ಬ್ಯಾಡ ಬಿಡವ ಅನ್ಪೂಣವ, ನಿನಗೆ ಯಾಕೆ ತೊಂದ್ರಿ ಪಾಪ. ನಿಮ್ಮ ಮನ್ಯಾಗ ಜಗ್ಗ ಜನ ಪಾಪವು 2 ಬಸರಿದ್ದ ಹೆಣ್ಮಕ್ಳು ಅದಾವು. ನಿನ್ನ ಸೊಸಿ, ನೀನು, ನಿನ್ನ ಮಕ್ಕಳು. ಬೇಡ ಪಾಪ. ನಾವಿಬ್ರು ನಿನಗೆ ಒಜ್ಜಕ್ಕವಿ. ಮತ್ತೆ ಬೇಡವ, ನಿನಗೆ ತೊಂದ್ರೆ ಕೊಡಕ್ಕೂ ನನಗೆ ಇಷ್ಟ ಇಲ್ಲ ಅನ್ಪೂಣವ. ಅಯ್ಯ ಎಂತ ತೊಂದ್ರೆ? ದಳ ಮೇಲೆ ಕಿಕ್ಕಿ ಏನು ನನ್ನ ತಲೆ ಮ್ಯಾಗ ಮಕ್ಕಂತಿದಿ? ಎದ್ದಳ ಮೇಲೆ ಸಂಜೆಗಾಗ ಬಂತು ಏಳು ಹುಡುಗಿ, ಹರಿದ ಹುಡುಗಿನ ಜೋಡಿಗೆ ಇಟ್ಕೊಂಡು ಎಷ್ಟು ಚಂದ ಮಾತಾಡ್ತೀವಿ ನೀನು. ಅಲ್ಲ ಬ್ಯಾಡ ಬಿಡವ, ಯಾಕೆ ತೊಂದ್ರಿ ಪಾಪ ಅವ್ರಿಗೆ ಕಿರಿಕಿರಿ ಯಾಕೆ? ಅಯ್ಯ ಮೀನಾಕ್ಷಿ, ನಾನು ಕರ್ಕೊಂಡು ಹೋಗಿದ್ದೀವ ಮನೆಗೆ ಇಲ್ಲ ಅಂತಲ್ಲ. ಆದ್ರೆ ನನ್ನ ಗಂಡ ಭಾರಿ ಶಿಕ್ಷೆ ಅದ. ನೀವ ಸಂಜೆ ಮುಂದೆ ಒಂದಿಟ ಕುಡಿದು ಬರ್ತಾನ, ಕುಡಿದು ಬಂದು ಹುಯ್ಯಿ ಅಂತಾನ. ಸುಮ್ಮನೆ ನಿನಗೆ ತೊಂದರೆ ಆಕತಿ ಅಂತ ಅಷ್ಟ. ಅದ್ರ ಸಲುವಾಗಿ ನಾ ಕರೀಲಿಲ್ವಾ, ಬೇಸರ ಮಾಡ್ಕೊಬೇಡ. ಇರ್ಲಿ ಬಿಡಿವ, ಇರ್ಲಿ. ನೀವು ಕರೀಲಿ ಅಂತ ನಾ ಏನು ಹೇಳಾಕತ್ತಿಲ್ಲವ. ಯಾಕೆ ಸುಮ್ಮನೆ ನೀವು ತೊಂದರೆ ತಗೊಂತೀರಿ? ಬ್ಯಾಡ ತಗ ಅನ್ಪಣವ, ಬ್ಯಾಡವ. ನೀವು ಹೋಗಿ ಮನೆಗೆ ನೋಡ್ತಾನೆ. ಇಲ್ಲೇ ಆಜು ಬಾಜು ಯಾರವರ ಮನೆ ಖಾಲಿ ಇದ್ರೆ ಬಾಡಿಗೆ ಕೇಳಿ ಅಲ್ಲೇ ಇರ್ತಾನಂತ. ನೀನು ತೊಂದರೆ ತಗೊಳಕ್ ಹೋಗ್ಬೇಡ. ಅಯ್ಯ ಹೇಳ ಯಾವಕ್ಕಿಕ್ಕಿ, ನಮಗೇನು ಊರು ಗೊತ್ತಿಲ್ಲದ? ಇಲ್ಲಿ ಹಳ್ಳಿಯಾಗ ಯಾರು ಬಾಡಿಗೆ ಮನೆ ಮಾಡಿದಾರ? ಇರವ ಒಂದು 4 ಮನೆ ಅವು ಖಾಲಿ ಇದ್ದವು. ಅವ್ರ ಸಿಟಿಗೆ ಹೋಗಿದ್ದರು, ಇಲ್ಲಿ ಬಾಡಿಗೆ ಕೊಟ್ಟಾರ ಆಟ. ಅವು ಎಲ್ಲ ಮನೆ ತುಂಬಿದ್ವು ಅದಾವು. ಇಲ್ಲೆಲ್ಲಿ ಮನೆ ಖಾಲಿ ಇಲ್ಲ. ಹೇಳ ಮೇಲೆ ಸುಮ್ಮನೆ ನನಗೆ ಸಿಟ್ಟು ತರಿಸ್ಬೇಡ. ಈಗ ಆ ಹುಡುಗಿನ ಕರ್ಕೊಂಡು ಇಲ್ಲಿ ಕುಂತಿಯಲ್ಲ, ಎಷ್ಟು ಚಂದಾಗ ಎದ್ದಾಳ ಮೇಲೆ ನೋಡಿದ್ಯಾರ ಏನಂದಾರ? ಇಲ್ಲಿ ಬಿಡು, ಯಾಕೆ ಸುಮ್ಮನೆ ತೊಂದರೆ ಕೊಡೋದು ನಿನಗೆ? ನಾವು ಮನೆಗೆ ಹೊಳ್ಳಿ ಹೊಕ್ಕೈತವ. ನಾವು ಮನೆಗೆ ಹೊಳ್ಳಿ ಹೊಕ್ಕವಿ. ಇನ್ನೊಂದು ಚೂರು ಹೊತ್ತು ಕುಂದಿರ್ತೇವೆ, ಮನಸ್ಸು ಸಮಾಧಾನ ಆಗತ್ಲೇನ ಮನೆಗೆ ಹೊಕ್ಕವಿ. ಅವರೇನು ಹೋಗು ಇರಬೇಡ ಅಂತೇನು ಅನ್ನಂಗಿಲ್ಲ. ಹೋದ್ರೆ ಕರ್ಕೊಂತಾರ. ನಾವು ಮನೆಗೆ ಹೊಕ್ಕೈತವ ಅನ್ಕೋಣ. ಹೋಗಿ ಆಲೆ ಹಂಗಾರ ಕರೆ ಹೇಳು. ಇಲ್ಲ ಕರೆಗೂ ಹೊಕ್ಕೈತವ.
ಹ್ಞೂ ಆತು ಹಂಗಾರ ಹೊಕ್ಕನಿ ಅಂದ್ರೆ ಸರಿ, ಮತ್ತು ಹೋಗ್ಲಿಲ್ಲ ಅಂದ್ರೆ ಸೀದಾ ಮನೆಗೆ ಬರ್ಬೇಕು. ಏನು ಹೇಳ್ತಾನೆ? ನೀವು ಹೊಕ್ಕನಿ ಅಂದಿದ್ದಕ್ಕೆ ನಾ ಬಿಟ್ಟು ಹೊಂಟ್ರಿ, ಈಗ ಇಲ್ಲ ಅಂದಿದ್ರೆ ಕರ್ಕೊಂಡು ಹೋಗಿದ್ದೆ. ಇಲ್ಲಿ ತಗೋರ ಅನ್ಪೂರ್ಣ, ಹೊಕ್ಕನಿ ತಗೋ ನಾನು. ಯಾಕ ಮನಸ್ಸು ಭಾಳ ನೋವಾದಂಗಾಗಿದ್ದೇವ. ಒಂದು ಸ್ವಲ್ಪ ಹೊತ್ತು ಕುಂದಿರ್ತಾನೆ, ಕುಂತು ಸಮಾಧಾನ ಮಾಡ್ಕೊಂಡು ಆಮೇಲೆ ಹೊಕ್ಕಂತವ. ಹ್ಞೂ ಆತು ಹಂಗಾರ ಹೋಗಿ ಮನೆಗೆ. ಹೊಕ್ಕಂತವ, ನೀ ಹೋಗಿ ಹುಷಾರು ನೋಡು, ಜಲ್ದಿ ಹೋಗ್ರಿ. ಕತ್ಲಾಗದ್ರಾಗ ಮನೆ ಸೇರ್ಕೆರಿ. ಹ್ಞೂನವ, ಕತ್ಲಾಗದ್ರಾಗ ಮನೆ ಸೇರ್ಕೆ. ಯಾಕ ಕಾಲ್ಮಾನ ಸರಿ ಇಲ್ಲ, ಯಾರು ಹೆಂಗ ಏನೋ ಹೇಳಕ್ಕಾಗದಲ್ಲ. ಮೊದಲು ಮನೆ ಸೇರ್ಕೆರಿ. ಆದ ನೋಡಿದ್ರ ಗೊಂಬಿದ್ದಂಗೆ ಐತಿ ಹುಡುಗಿ. ಹಿಂದಾಗ ಯಾವನಾರ ಎತ್ತಕ್ಕೆಂದು ಹೋದ ಅಂದ್ರೆ ಯಾಕೆ ಬೇಕಾಗಿತಿ? ನಾವೇನು ಬರ್ತೈತವ ಮೀನಾಕ್ಷಿ, ಬ್ಯಾಸರ ಮಾಡ್ಕೊಬಿಡವ. ಮತ್ತೆ ನೀನು ನಾ ಕರೆದಿಲ್ಲ ಅಂತಂದು ನಿನಗೂ ಗೊತ್ತಿದ್ದದ್ದು ಐತಿ, ನನ್ನ ಗಂಡನ ಹಕ್ಕಿಗತಿ. ಇಲ್ಲಿ ತಗೋರಿವ, ಇಲ್ಲ ನೀವು ಹೊಂಡ್ರಿ, ನಾ ಇನ್ನೂ ಸ್ವಲ್ಪ ಹೊತ್ತು ಕುಂತು ಹೋಗೇ ಬಿಡ್ತಾನೆ ಮನೆಗೆ. ಆತು ಸರಿ ತಗೋ ಹಂಗಾರ ಬರ್ತವೆ. ಬರ್ತವೆ ಅಲ್ಲೇ ಮೀನಾಕ್ಷಿ, ಮತ್ತೆ ಹೋಗ್ಲಿಲ್ಲ ಅಂದ್ರೆ ಹೇಳಿ, ಮತ್ತೆ ಸೀದಾ ಬರ್ಬೇಕು ನೋಡು ಮನೆಗೆ. ಮತ್ತು ನೋಡು ಆಮೇಲೆ ನನ್ನ ನಿನ್ನ ಗೆಳತನ ಕಟ್ಟು. ಆಯ್ತು ತಗೊಳ್ಳಿವ.